ಕುಡ್ ಹ್ಯಾವ್ ಬೀನ್ ಮತ್ತು ಶುಡ್ ಹ್ಯಾವ್ ಬೀನ್ ಬಳಸಿ ಇಂಗ್ಲಿಷ್ನಲ್ಲಿ ಪ್ರಶ್ನೆಗಳನ್ನು ಕೇಳುವುದು ಹೇಗೆ? ಕುಡ್ ಹ್ಯಾವ್ ಬೀನ್ ಮತ್ತು ಶುಡ್ ಹ್ಯಾವ್ ಬೀನ್ನಿಂದ ಪ್ರಶ್ನೆ ಕೇಳುವುದು. ಕುಡ್ ಹ್ಯಾವ್ ಬೀನ್ನ ಅರ್ಥ ಇರಲು ಸಾಧ್ಯವಿತ್ತ, ಶುಡ್ ಹ್ಯಾವ್ ಬೀನ್ನ ಅರ್ಥ ಇರಬೇಕಿತ್ತ. ನೋಡಿ ಕಲಿಯೋಣ. ಕುಡ್ ಹ್ಯಾವ್ ಬೀನ್ ಇರಲು ಸಾಧ್ಯವಿತ್ತ, ಇರಬಹುದಿತ್ತ. ಹಿಂದೆ ಯಾವುದಾದರೂ ಒಂದು ವಿಷಯ ಅಥವಾ ಸ್ಥಿತಿ ಹೀಗಾಗಿರಲು ಸಾಧ್ಯವಿತ್ತ ಎಂದು ಸಾಧ್ಯತೆಯ ಬಗ್ಗೆ ಸಂಶಯದಿಂದ ಕೇಳುವಾಗ ಇದು ಬಳಕೆಯಾಗುತ್ತದೆ. ಉದಾಹರಣೆಗೆ, ಕುಡ್ ಇಟ್ ಹ್ಯಾವ್ ಬಿನ್ ಅ ಮಿಸ್ಟೇಕ್, ಅದು ಒಂದು ತಪ್ಪಾಗಿರಲು ಸಾಧ್ಯವಿತ್ತೇ? ಕುಡ್ ಇಟ್ ಹ್ಯಾವ್ ಬಿನ್ ಅ ಮಿಸ್ಟೇಕ್. ಕುಡ್ ಹಿ ಹ್ಯಾವ್ ಬಿನ್ ಎಟ್ ಹೋಮ್ ಲಾಸ್ಟ್ ನೈಟ್, ಅವನು ನಿನ್ನೆ ರಾತ್ರಿ ಮನೆಯಲ್ಲಿ ಇರಲು ಸಾಧ್ಯವಿತ್ತೇ, ಇರಬಹುದಿತ್ತೇ? ಕುಡ್ ಹಿ ಹ್ಯಾವ್ ಬಿನ್ ಎಟ್ ಹೋಮ್ ಲಾಸ್ಟ್ ನೈಟ್. ಕುಡ್ ದಿ ಆನ್ಸರ್ ಹ್ಯಾವ್ ಬಿನ್ ಡಿಫ್ರೆಂಟ್, ಆ ಉತ್ತರ ಬೇರೆಯದೇ ಆಗಿರಲು ಸಾಧ್ಯವಿತ್ತೇ? ಕುಡ್ ದಿ ಆನ್ಸರ್ ಹ್ಯಾವ್ ಬಿನ್ ಡಿಫ್ರೆಂಟ್. ಎರಡನೆಯದು ಶುಡ್ ಹ್ಯಾವ್ ಬಿನ್. ಶುಡ್ ಹ್ಯಾವ್ ಬಿನ್ ಇರಬೇಕಿತ್ತ. ನಾವಾಗಲಿ ಅಥವಾ ಬೇರೆಯವರಾಗಲಿ ಹಿಂದೆ ಒಂದು ನಿರ್ದಿಷ್ಟ ಸ್ಥಿತಿಯಲ್ಲಿ ಅಥವಾ ಜಾಗದಲ್ಲಿ ಇರಬೇಕಿತ್ತ ಎಂದು ಕೇಳುವಾಗ ಇದು ಬಳಕೆಯಾಗುತ್ತದೆ. ಶುಡ್ ಹ್ಯಾವ್ ಬಿನ್. ಉದಾಹರಣೆಗೆ, ಶುಡ್ ಐ ಹ್ಯಾವ್ ಬಿನ್ ದೇರ್, ನಾನು ಅಲ್ಲಿ ಇರಬೇಕಿತ್ತೇ? ಶುಡ್ ಐ ಹ್ಯಾವ್ ಬಿನ್ ದೇರ್. ಶುಡ್ ಹಿ ಹ್ಯಾವ್ ಬಿನ್ ಮೋರ್ ಕೇರ್ಫುಲ್, ಅವನು ಇನ್ನಷ್ಟು ಜಾಗರೂಕನಾಗಿ ಇರಬೇಕಿತ್ತೇ? ಶುಡ್ ಹಿ ಹ್ಯಾವ್ ಬಿನ್ ಮೋರ್ ಕೇರ್ಫುಲ್. ಶುಡ್ ದ ಶಾಪ್ಸ್ ಹ್ಯಾವ್ ಬಿನ್ ಓಪನ್ ಎಸ್ಟರ್ಡೇ, ನಿನ್ನೆ ಅಂಗಡಿಗಳು ತೆರೆದಿರಬೇಕಿತ್ತೇ? ಶುಡ್ ದ ಶಾಪ್ಸ್ ಹ್ಯಾವ್ ಬಿನ್ ಓಪನ್ ಎಸ್ಟರ್ಡೇ. ನಿಮಗೆ ನನ್ನ ಟೀಚಿಂಗ್ ಮತ್ತು ರಿಸರ್ಚ್ ಇಷ್ಟವಾದಲ್ಲಿ ನನ್ನ ಪೇಜ್ ಫಾಲೋ ಮಾಡಿ ಮತ್ತು ಶೇರ್ ಮಾಡಿ. ನಿಮಗೆ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಕಲಿಬೇಕು. ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಮತ್ತು ಅಂಜಿಕೆ ಹೋಗಿ ಕಾನ್ಫಿಡೆನ್ಸ್ ಬೇಕು. ನೀವು ಯೋಚಿಸಿದ ವಾಕ್ಯ ಸರಿಯೋ ತಪ್ಪೋ ಅಂತ ನಿಮಗೆ ಗೊತ್ತಾಗಬೇಕು. ಹಾಗಾದರೆ ಏನು ಮಾಡಬೇಕು? ನನ್ನ ನಂಬರಿಗೆ ವಾಟ್ಸಪ್ ಮಾಡಿ. ನಾನು ನಿಮಗಾಗಿಯೇ ನನ್ನ 32 ವರ್ಷಗಳ ಅನುಭವದಿಂದ ಒಂದು ಕೋರ್ಸ್ ರಚಿಸಿದ್ದೇನೆ. ಆ ಕೋರ್ಸ್ ನೀವು ಮಾಡಿದರೆ ನಿಮಗೆ ಖಂಡಿತವಾಗಿಯೂ 3 ತಿಂಗಳಲ್ಲಿ ಇಂಗ್ಲೀಷ್ ಮಾತಾಡಲಿಕ್ಕೆ ಬರ್ತದೆ. ಇಂಗ್ಲೀಷ್ ಮಾತನಾಡುವಾಗ ಆಗುವ ಭಯ ಮತ್ತು ಅಂಜಿಕೆ ಹೋಗಿ ನಿಮಗೆ ಕಾನ್ಫಿಡೆನ್ಸ್ ಬರ್ತದೆ. ಕಾರಣ ಅದರಲ್ಲಿ ಏನು ಬೇಕೋ ಅದು ಎಲ್ಲ ಕೊಟ್ಟಿದ್ದೇನೆ, ನಾನು ಅನುಭವದಿಂದ ಕೊಟ್ಟಿದ್ದೇನೆ. ಅಂದರೆ ಏನು ಬಾರದ ವಿದ್ಯಾರ್ಥಿಗೆ ಕಲಿಸುವಾಗ ಆದ ಅನುಭವದಿಂದ ಆ ಕೋರ್ಸ್ ರಚಿಸಿದ್ದೇನೆ. ಸೊ ನೀವೆಲ್ಲ ಈಗ ಕಲ್ತವರು ಇರ್ತೀರ. ಸೊ ನಿಮಗೆ ಅದು ಖಂಡಿತವಾಗಿ ಅರ್ಥ ಆಗ್ತದೆ. ಅರ್ಥ ಆಗಿ 3 ತಿಂಗಳಲ್ಲಿ ನೀವು ಏನೆಲ್ಲ ತಪ್ಪುಗಳನ್ನು ಮಾಡ್ತೀರೋ ಅದೆಲ್ಲ ದೂರ ಆಗ್ತವೆ. ನೀವು ಇಂಗ್ಲೀಷ್ನಲ್ಲಿ ರಚಿಸಿದ ವಾಕ್ಯ ಸರಿಯೋ ತಪ್ಪು ಅಂತ ನಿಮಗೆ ಗೊತ್ತಾಗ್ತದೆ. ಆಗ ನೀವು ಖಂಡಿತವಾಗಿ ಇಂಗ್ಲೀಷ್ ಮಾತಾಡ್ತೀರಿ, ಕಾನ್ಫಿಡೆನ್ಸ್ ಬರ್ತದೆ. ಈ ಕೋರ್ಸಿನ ಫೀ ಜಾಸ್ತಿ ಇಲ್ಲ, ಕೇವಲ 599 ರೂಪಾಯಿ, 599 ಓನ್ಲಿ. ಅದನ್ನು ನೀವು ನನ್ನ ನಂಬರಿಗೆ UPI ಮೂಲಕ ಯಾವಾಗ ಕಳಿಸ್ತೀರೋ ಆವತ್ತಿನಿಂದ ಕ್ಲಾಸ್ ಸ್ಟಾರ್ಟ್ ಮಾಡ್ತೇನೆ.